ಜೈದ್ ಖಾನ್ ಅವರ ಒಂದು ಎರಡನೆಯ ಚಿತ್ರ ಕರ್ನಾಟಕದಾದ್ಯಂತ ಜನವರಿ 23 ಬಿಡುಗಡೆ ಆಗ್ತಾ ಇದೆ. ನಮಗೆಲ್ಲರೂ ಒಂದು ಸಂಭ್ರಮ ಏನಪ್ಪಾ ಅಂದ್ರೆ ಕನ್ನಡ ಚಿತ್ರವನ್ನು ಮಾಡ್ತಾ ಇದ್ರೆ ಅದೊಂದು ಖುಷಿ ನಮ್ಗೆಲ್ಲ. ಯಾಕಂದ್ರೆ ಅವ್ರ ಅಪ್ಪಾಜಿ ಮನಸ್ಸು ಮಾಡಿದ್ರೆ ಬಾಲಿವುಡ್ ನಲ್ಲಿ ಹಿಂದಿ ಪಿಕ್ಚರ್ ಅಥವಾ ಇಂಗ್ಲಿಷ್ ಪಿಕ್ಚರ್ ಎಲ್ಲಿ ಬೇಕಾದಲ್ಲಿ ಅವರು ತನ್ನ ಮಗನ್ನ ಅವರು ಲಾಂಚ್ ಮಾಡ್ಬೋದಾಗಿತ್ತು. ಆದ್ರೆ ಕನ್ನಡ ಭಾಷೆನೇ ನಮ್ಮ ಒಂದು ಮಾತೃಭಾಷೆ ಅನ್ನೋ ಒಂದು ರೀತಿಯಲ್ಲಿ ಅವರು ಕನ್ನಡ ಚಿತ್ರಕ್ಕೆ ಅವರು ಅಷ್ಟೊಂದು ಮಾನ್ಯತೆಯನ್ನು ಕೊಟ್ಟರಲ್ಲ, ನಮ್ಗೆ ತುಂಬಾ ಖುಷಿ. ಹಿಂಗಾಗಿ ಅವರ ಒಂದು ಎರಡನೇ ಚಿತ್ರ ಬನಾರಸ್ ಚಲನಚಿತ್ರ ಬಿಡುಗಡೆ ಆದಾಗೂ ಕೂಡ ನಾವು ಆ ಚಿತ್ರದಲ್ಲಿ ಆ ಒಂದು ಚಿತ್ರದ ಪ್ರಚಾರಕ್ಕಾಗಿ ನಾವಲ್ಲಿ ಕೆಲಸ ಮಾಡಿದ್ವಿ. ಒಟ್ಟಾರೆ ಕನ್ನಡ ಚಿತ್ರರಂಗ ಬೆಳಿಬೇಕು, ಉಳಿಬೇಕು. ನಾಡು ನುಡಿ ಭಾಷೆ ಜೊತೆಗೆ ಚಿತ್ರರಂಗ ಉಳಿದ್ರೆ ಮಾತ್ರ ಇವೆಲ್ಲ ಉಳಿಲಿಕ್ಕೆ ಸಾಧ್ಯ. ಹಿಂಗಾಗಿ ಅವರನ್ನ ಇಡೀ ಕನ್ನಡ ನಾಡಿನ ಅಭಿಮಾನಿಗಳು ಅವ್ರನ್ನ ಎತ್ತಿ ಹಿಡಿಬೇಕು. ಯಾವ ರೀತಿ ಇವತ್ತು ನಾಯಕತ್ವ ಸ್ವಲ್ಪ ನಾಯಕತ್ವ ಕೊರತೆ ಕಾಣ್ತಾ ಇದೆ. ಯಾಕಂದ್ರೆ ನಾವೊಂದು 7-8 ನಟರನ್ನ ಬಿಟ್ರೆ ಚಿತ್ರರಂಗದಲ್ಲಿ ನಟರು ಅಷ್ಟೊಂದಿಲ್ಲ. ಬೇರೆ ಬೇರೆ ಭಾಷೆಗಳು ನೋಡಿದ್ರೆ 20 ಜನ ಈ ರೀತಿ ಪ್ರಾದೇಶಿಕ ಭಾಷೆನಲ್ಲಿ ಇರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಶಿವರಾಜ್ ಕುಮಾರ್, ದರ್ಶನ್, ಸುದೀಪ್, ಯಶ್ 4 ಜನ ಬಿಟ್ರೆ ಮತ್ತೆ ಯಾರು ಹೀರೋಗಳಿಲ್ಲ. ಹಿಂಗಾಗಿ ಜೈದ್ ಖಾನ್ ಅಂತ ಅವ್ರು ಏನೈತಲ್ಲ ಅವ್ರ ಲೆವೆಲ್ಗೆ ಅವರೆಲ್ಲ ಬೆಳಿಲಿ ಅಂತೇಳಿ ಇವತ್ತು ನಾವು ಇಡೀ ಹುಬ್ಳಿ ಅಭಿಮಾನಿಗಳಿಂದ ನಾವು ಶುಭ ಕೋರಿ 14ನೇ ತಾರೀಕಿನ ಎಲ್ಲಾ ಅಭಿಮಾನಿಗಳು, ಇಡೀ ಹುಬ್ಳಿ ಧಾರವಾಡ ಉತ್ತರ ಕರ್ನಾಟಕದ ಎಲ್ಲಾ ಅಭಿಮಾನಿಗಳು, ಎಲ್ಲಾ ಚಿತ್ರ ರಸಿಕರು ಏನಿದು ಪ್ರಮೋಷನ್ ಮಾಡ್ತಾ ಇದಾರ, ಪ್ರಚಾರ ಮಾಡ್ತಾ ಇದಾರ, ಉಚಿತವಾಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು. ದೊಡ್ಡ ಸಂಖ್ಯೆಯಲ್ಲಿ ನಾವು ವಿನಂತಿ ಮಾಡ್ತೀವಿ.